ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಂದನ್ ರೂಮಿಂದ ಹೊರಗೆ ಬರ್ತಾರೆ. ಆಗ ಕೇಶವ ಪೇಪರ್ ಹಿಡ್ಕೊಂಡು, ಬಹಳ ದಿನದ ನಂತರ ದೊಡ್ಡಬಳ್ಳಾಪುರದಲ್ಲಿ ವಾತಾವರಣ ಬದಲಾವಣೆಯಾಗಿದೆ. ಗುಡುಗು ಸಿಡಿಲು ಮಾಯವಾಗಿ ಪ್ರೀತಿಯಂತೆ ಸುರಿದ ಆಲೆಕಲ್ಲಿನ ಮಳೆ ಅಂತಾನೆ. ಕೇಶವ ನನಗೆ ಹೇಳ್ತಿದ್ದಾನ, ಎಲ್ಲೂ ಮಳೆನೇ ಆಗಿಲ್ಲ ಅಂತ ಯೋಚನೆ ಮಾಡಿ, ಗಿರಿಜಾ ಗಿರಿಜಾ ಅಂತಾರೆ ನಂದನ್. ಬಂದೇರಿ ಅಂತ ಗಿರಿಜಾ ಬರ್ತಾರೆ. ಮೆತ್ತಗೆ ಗಿರಿಜಾ ಅಂತಾರೆ ನಂದನ್. ಪಾಪಾರಿ ಮಕ್ಕಳು, ಅವರಿಗೂ ಅನ್ಮಾತು ಹೇಳಿಬಿಟ್ಟು ಹೋಗೋಣವಾ ಅಂತಾರೆ ಗಿರಿಜಾ. ಏನು ಬೇಡ, ಸುಮ್ಮನೆ ಬಾ ಅಂತಾರೆ ನಂದನ್. ಆಗ ಮೀನಾ, ಮಾವ ನಾನು ಬಂದೆ, ಯಾರಾದರೂ ಹೊರಗೆ ಹೋಗಬೇಕಾದ್ರೆ ಎಲ್ಲಿ ಹೋಗ್ತೀರಾ ಅಂತ ಕೇಳಬಾರ್ದು ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಈ ಕೆಟ್ಟ ಕ್ಯೂರಿಯಾಸಿಟಿ ಬಿಡ್ತಾನೆ ಇಲ್ಲ ಮಾವ, ಆದ್ದರಿಂದ ಕೇಳ್ತಿದ್ದೀನಿ, ನಿಮ್ಮ ಪಯಣ ಯಾವ ಕಡೆಗೆ ಅಂತಾಳೆ ಮೀನಾ. ಅದು ಮೀನಾ ದೇವಸ್ಥಾನಕ್ಕೆ ಹೊರಟಿದ್ವಿ ಅಮ್ಮ ಅಂತಾರೆ ನಂದನ್. ಅಲ್ಲ ಬಾವ, ನೀವು ದೇವಸ್ಥಾನಕ್ಕೆ ಹೋಗುವಾಗಲೆಲ್ಲ ಭಕ್ತಿಭಾವದಿಂದ ಬೆಳಗ್ಗೆ ಇರ್ತಿದ್ರಿ, ಇವತ್ತು ಯಾಕೆ ಕೆಂಪಿಗೆ ಆಗಿಬಿಟ್ಟಿದ್ದೀರಿ ಅಂತಾನೆ ಸುಂದ್ರ. ಸುಂದ್ರ, ಏನು ನಿನ್ನ ಮಾತಿನ ಅರ್ಥ? ನಾವು ದೇವಸ್ಥಾನಕ್ಕೆ ಹೋಗ್ತಿಲ್ಲ, ಬೇರೆ ಎಲ್ಲೋ ಸುತ್ತಾಡ್ಕೊಂಡು ಬರೋಕ್ಕೆ ಹೋಗ್ತಿದ್ದೀವಿ ಅಂತಾರೆ ಗಿರಿಜಾ. ಎಲ್ಲರ ಎದುರು ನಿಜ ಹೇಳಬಾರ್ದಕ್ಕ ಅಂತಾನೆ ಸುಂದ್ರ. ಇಲ್ಲ ಕಣೋ, ನಾವು ಹೋಗ್ತಿರೋದು ದೇವಸ್ಥಾನಕ್ಕೆ ಅಂತಾರೆ ಗಿರಿಜಾ. ಆಗೆಲ್ಲರೂ ಸೇರಿ, ದೇವಸ್ಥಾನಕ್ಕ, ನಮಗೆ ಗೊತ್ತೇ ಇರಲಿಲ್ಲ ಅಂತಾರೆ. ಸರಿ, ನಾವು ಬರ್ತೀವಿ ಅಂತಾರೆ ನಂದನ್. ಮಾವ ನಾನು ಬರ್ತೀನಿ ಅಂತಾಳೆ ಮೀನಾ. ನಾವು ದೇವಸ್ಥಾನಕ್ಕಮ್ಮ ಹೋಗ್ತಿರೋದು ಅಂತಾರೆ ನಂದನ್. ಮಾವ ನಾನು ಬರ್ತೀನಿ ಅಂತಾಳೆ ಅಮೂಲ್ಯ. ನಾವು ದೇವಸ್ಥಾನಕ್ಕಮ್ಮ ಹೋಗ್ತಿರೋದು ಅಂತಾರೆ ನಂದನ್. ಬಾವ ನಾನು ಬರ್ತೀನಿ ಅಂತಾನೆ ಸುಂದ್ರ. ಅಯ್ಯೋ ಸುಂದ್ರ, ದೇವಸ್ಥಾನಕ್ಕೂ ಹೋಗ್ತಿರೋದು ಅಂತಾರೆ ನಂದನ್. ಆಗೆಲ್ಲರೂ ನಾನು ಬರ್ತೀನಿ ಅಂತಾರೆ. ಆಗ ಕೇಶವ, ಸಾಕು ನಿಲ್ಲಿಸಿ, ನಾನು ಬರ್ತೀನಿ ಅಂತೆ. ಇರಿಟೇಟ್ ಆಗುತ್ತೆ ಕೇಳೋದಕ್ಕೆ. ಅಪ್ಪ ಅಮ್ಮ ಎಷ್ಟೋ ದಿನದ ಆದಮೇಲೆ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ನಾನು ಬರ್ತೀನಿ ಅಂತೆ. ಸ್ವಾರ್ಥಿಗಳ, ನಾವು ಬರ್ತೀನಿ ಅಂತ ಹೇಳಬೇಕು ಅಂತಾನೆ ಕೇಶವ ಅಂತಾರೆ ನಂದನ್. ಸರಿಯಾಗಿ ಹೇಳಿದೆ ಅಲ್ವಪ್ಪ ಅಂತಾನೆ ಕೇಶವಣ್ಣ ಕರೆಕ್ಟಾಗಿ ಹೇಳಿದ್ದಾನೆ, ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತಾಳೆ ರಕ್ಷಾ. ಸಾಕು ನಿಲ್ಲಿಸಿ, ಇಲ್ಲೇನು ಮಾಡ್ತಿದ್ಯಾ? 4 ಡೆಲಿವರಿ ಇದೆ, ಹೋಗೋ ಅಂಗಡಿಗೆ ಹೋಗೋ. ನೀನು ಅಲ್ಲಮ್ಮ, ಎಲ್ಲಾದರೂ ಹೋಗು ಅಂದರೆ ನಂದು ಗೌರ್ಮೆಂಟ್ ಆಫೀಸು, ರಜೆ ಕೊಡಲ್ಲ ಅಂತೀಯಾ, ಇವತ್ತು ಮಾತ್ರ ದೇವಸ್ಥಾನಕ್ಕೆ ಬರ್ತೀಯಾ, ಹೋಗಮ್ಮ ಆಫೀಸಿಗೆ ಅಂತಾರೆ ನಂದನ್. ಕೇಶವ ಮೀನಾ ಹೋಗ್ತಾರೆ. ಅದೇನು ಕೋಚಿಂಗ್ ಕ್ಲಾಸ್ ಇದೆ ತಾನೇ, ಹೋಗಬೇಕು ಅಂತ ಹೇಳು ಗಿರಿಜಾ ಅಂತಾರೆ ನಂದನ್. ಅಮೂಲ್ಯ ಹೋಗ್ತಾಳೆ. ವಲ್ಲಭಂಗೆ ಕಾಲೇಜಿಗೆ ಹೋಗೋ ಕೇಳು ಅಂತಾರೆ ನಂದನ್. ವಲ್ಲಭ ಹೋಗ್ತಾನೆ. ಸುಂದ್ರ, ನಿನಗೆ ಬೇರೆ ಹೇಳಬೇಕಾ ಅಂತಾರೆ ನಂದನ್. ಸುಂದ್ರನು ಹೋಗ್ತಾನೆ. ಪರವಾಗಿಲ್ಲ ರೀ, ನಾನು ಅಡುಗೆ ಮನೆ ಕೆಲಸಕ್ಕೆ ಹೋಗ್ತೀನಿ ಅಂತಾರೆ ಗಿರಿಜಾ. ಅಯ್ಯೋ ಗಿರಿಜಾ, ಎಲ್ಲರನ್ನ ಕಳಿಸೋಕ್ಕೆ ಎಷ್ಟೊಂದು ಕಷ್ಟಪಟ್ಟಿದ್ದೀನಿ, ನೀನು ಹೋಗಿಬಿಟ್ರೆ ಹೇಗೆ, ಬಾ ಹೋಗೋಣ ಅಂತ ನಂದನ್ ಹೋಗ್ತಾರೆ. ಈಚೆ ಮಾಧವ ಶರ್ಟ್ ಹಾಕ್ಕೊಂಡು ರೆಡಿ ಆಗ್ತಿರುವಾಗ ಪ್ರಿಯಾ ಬಂದು, ರೀ ನಾವು ಇವತ್ತು ಹೊರಗಡೆ ಎಲ್ಲಿ ಹೋಗ್ತಿದ್ದೀವಿ ಅಂತಾಳೆ. ಹೋಗ್ತಾ ಇದ್ದೀವಿ ಅಲ್ಲ ಪ್ರಿಯಾ, ಹೋಗ್ತಿದ್ದೀನಿ, ನಾನೊಬ್ಬನೇ ಹೋಗಬೇಕಾಗತ್ತೆ ಅಂತಾನೆ ಮಾಧವ. ನೀವು ಒಬ್ಬರೇನಾ? ಯಾಕೆ, ಯಾವ ಕಡೆ ರೀ ಅಂತಾಳೆ ಪ್ರಿಯಾ. ಅದು ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಹೇಳ್ತೀನಿ ಅಂತಾನೆ ಮಾಧವ. ಹೇಳ್ರಿ ಅಂತಾಳೆ ಪ್ರಿಯಾ. ನಮ್ಮ ಆಫೀಸ್ ಕ್ಲೈಂಟ್ಸ್ ಇಬ್ಬರು ಬೆಂಗಳೂರಿನವರು, ಅವ್ರ ಜೊತೆ ಇವತ್ತೊಂದು ಇಂಪಾರ್ಟೆಂಟ್ ಮೀಟಿಂಗ್ಸ್ ಇತ್ತು. ಆ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಬಾಸ್ ದೊಡ್ಡಬಳ್ಳಾಪುರದಿಂದ ಬರಬೇಕಾಗಿತ್ತು. ಆದರೆ ಸಡನ್ನಾಗಿ ಆಫೀಸಲ್ಲಿ ಒಂದು ಎಮರ್ಜೆನ್ಸಿ ಬಂದಿದೆ ಅಂತೆ. ನಮ್ಮ ಬಾಸ್ಗೆ ಬರೋದಕ್ಕಾಗಲ್ವಂತೆ. ನಾನು ಹೇಗಿದ್ದರೂ ಬೆಂಗಳೂರಲ್ಲೇ ಇದ್ನಲ್ಲ, ಅದಕ್ಕೆ ನನಗೇನೆ ಆ ಮೀಟಿಂಗ್ನ ಅಟೆಂಡ್ ಮಾಡು ಅಂತ ಹೇಳ್ತಿದ್ದಾರೆ. ನಾನು ಅಲ್ಲಿಗೆ ಹೋಗಬೇಕಾಗುತ್ತೆ ಪ್ರಿಯಾ ಅಂತಾನೆ ಮಾಧವ. ಏನ್ರಿ ನೀವು, ನಿಮ್ಮ ಬಾಸ್ಗೆ ಅಷ್ಟು ಗೊತ್ತಾಗಲ್ವಾ? ಹನಿಮೂನ್ಗೆ ಅಂತ ಬಂದವರಿಗೆ ಯಾರಾದರೂ ಕೆಲಸ ಹೇಳ್ತಾರಾ? ಅದು ಬಿಡಿ, ನೀವು ಹೇಳಬೇಕಾಗಿತ್ತು, ನಾನು ನನ್ನ ಹೆಂಡತಿ ಜೊತೆ ಹನಿಮೂನಿಗೆ ಬಂದಿದ್ದೀನಿ, ಎಲ್ಲಿಗೂ ಬರಲ್ಲ ಅಂತಾಳೆ ಪ್ರಿಯಾ. ಹಾಗೆಲ್ಲ ಆಗಲ್ಲ ಪ್ರಿಯಾ, ನೀನು ರೂಮಲ್ಲೇ ಕೂತು TV ನೋಡ್ತಿರು, ನೀನು 1-2 ಸೀರಿಯಲ್ ನೋಡೋಷ್ಟರಲ್ಲೇ ನಾನು ವಾಪಸ್ ಬಂದುಬಿಡ್ತೀನಿ. ಪ್ರಿಯಾ ಕೋಪ ಮಾಡ್ಕೊಳ್ದೆ ನನ್ನ ಕೊಟ್ಬಿಡು ಅಂತಾನೆ ಮಾಧವ. ನೀವು ಎಲ್ಲಿಗೋ ಕರ್ಕೊಂಡು ಹೋಗ್ತೀರಾ ಅಂತ ನೋಡಿ ಹೊಸ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೆ. ಇವಾಗ ನನಗೆ ಬೇಜಾರಾಗಲ್ವಾ? ಎಲ್ಲೂ ಹೊರಗೆ ಹೋಗೋದು ಬೇಡ ಆಗುತ್ತೀರಿ, ನೀವು ನನ್ನ ಜೊತೆ ಇದ್ದಿದ್ರೆ ಸಾಕಾಗಿತ್ತು. ಈಗ ನೋಡಿದರೆ ಮೀಟಿಂಗಿಗೆ ಹೋಗಬೇಕು ಅಂತಿದ್ದೀರಾ, ನನಗೆ ಬೇಜಾರಾಗಲ್ವಾ ಅಂತಾಳೆ ಪ್ರಿಯಾ. ಏನು ಮಾಡೋದು ಪ್ರಿಯಾ, ನನಗೆ ಕೆಲಸನೂ ತುಂಬ ಇಂಪಾರ್ಟೆಂಟ್ ಅಲ್ವಾ? ಅದು ಅಲ್ಲದೆ ನನ್ನ ಬಾಸ್ ನನಗೆ ಹೋಗ್ಬಾ ಅಂದಾಗ ಇಲ್ಲ ಅನ್ನೋದಕ್ಕೆ ಆಗಲಿಲ್ಲ ಪ್ರಿಯಾ. ಸರಿ ನಾನು ಹೋಗ್ಬರ್ತೀನಿ, ನೀನು ರೂಮಲ್ಲೇ ಇರು, ಯಾವುದೇ ಕಾರಣಕ್ಕೂ ಆಚೆ ಹೋಗಬೇಡ, ಓಕೆ ಬಾಯ್ ಅಂತ ಹೋಗ್ತಾನೆ ಮಾಧವ. ಈಚೆ ಅಜ್ಜಿ ರೂಮಲ್ಲಿ ಕೂತಿರುವಾಗ ಕಲಾವತಿ ಬಂದು, ಅತ್ತೆ ಬೇಜಾರು ಮಾಡ್ಕೋಬೇಡಿ ಅತ್ತೆ, ಏನೋ ಕೆಟ್ಟಗಳಿಗೆ ಅಂತಾರೆ. ಕೆಟ್ಟಗಳಿಗೆ ಅಲ್ಲ ಕಲಾ, ಕೆಟ್ಟ ಮಕ್ಕಳು ಅಂತ ಹೇಳು. ನನಗೆ ಆಶ್ಚರ್ಯ ಆಗ್ತಿರೋದು ಏನು ಗೊತ್ತಾ ಕಲಾ, ಆ ದೇವರು ಒಂದೇ ಹೊಟ್ಟೆಯಲ್ಲಿ ಬೇರೆ ಬೇರೆ ಬುದ್ಧಿ ಇರೋ ಮಕ್ಕಳನ್ನ ಹೇಗೆ ಕೊಟ್ಟ ಅಂತ. ಸೂರ್ಯಕಾಂತ್, ಚಂದ್ರಕಾಂತ್, ಗಿರಿಜಾ, ಸುಂದ್ರ ಎಲ್ಲರೂ ನನ್ನ ಮಕ್ಕಳೇ. ಆದರೆ ಗಿರಿಜಾ, ಸುಂದ್ರ ಪಾಪದವರು, ಅವ್ರು ಯಾರಿಗೂ ಕೆಟ್ಟದ್ದು ಬಯಸೋರಲ್ಲ. ಆದರೆ ಈ ಸೂರ್ಯಕಾಂತ್, ಚಂದ್ರಕಾಂತ್ ನೋಡೆ ಬರೀ ದ್ವೇಷ, ಸ್ವಾರ್ಥ, ಕೆಟ್ಟ ಬುದ್ಧಿಗಳೇ ತುಂಬಿಕೊಂಡಿದೆ. ಗಿರಿಜಾ, ಸುಂದ್ರ ಅಮೃತ, ಆದರೆ ಸೂರ್ಯಚಂದ್ರ ಇವರಿಬ್ಬರು ವಿಷ ಸರ್ಪಗಳು, ಬರೀ ಕೆಟ್ಟದ್ದನ್ನೇ ಬಯಸ್ತಾರೆ. ಇವರು ಯಾವತ್ತೂ ಬದಲಾಗಲ್ಲ ಅಂತ ನನಗೆ ಗೊತ್ತಾಗಾಯಿತು. ಅದೇ
ಯಾಕಿಂತ ಕೆಟ್ಟ ಮಕ್ಕಳನ್ನು ಹುಟ್ಟಿಸಿದ ದೇವರು ಅಂತ ಅಳ್ತಾರೆ ಅಜ್ಜಿ. ಮತ್ತು ಅತ್ತೆ ಸಮಾಧಾನ ಮಾಡ್ಕೊಳ್ಳಿ, ನೋಡಿ ನಮ್ಮ ದೇಹದಲ್ಲಿ ಒಂದು ಕೈನಲ್ಲಿ 5 ಬೆರಳುಗಳು ಹೇಗೆ ಸಮಾನವಾಗಿ ಒಂದೇ ಥರ ಇರೋದಿಲ್ವೋ ಹಾಗೆ ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ ವ್ಯಕ್ತಿತ್ವ ಬದಲಾಗುತ್ತಾ ಹೋಗುತ್ತೆ. ನೋಡಿ ಇವರೆಲ್ಲ ನಿಮ್ಮ ಮಕ್ಕಳೇ, ನಿಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿದವರೇ. ಆದರೆ ನಿಮ್ಮ ರಕ್ತದಲ್ಲಿರೋ ಒಳ್ಳೆ ಗುಣ ಗಿರಿಜಾ ಮತ್ತು ಸುಂದ್ರಂಗೆ ಬಂದಿದೆ ಅಷ್ಟೇ, ಏನು ಮಾಡೋದಕ್ಕಾಗುತ್ತೆ. ದೊಡ್ಡವರು ಒಂದು ಮಾತು ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ನಾವು ಮಾಡಿರೋ ಕರ್ಮಗಳನ್ನೆಲ್ಲ ದೇವರು ಅಳೆದು ತೂಗಿ ಲೆಕ್ಕ ಹಾಕಿ ಈ ಜನ್ಮದಲ್ಲಿ ಶಿಕ್ಷೆ ಕೊಡ್ತಾನಂತೆ. ಬಹುಶಃ ನಮ್ಮ ವಿಷಯದಲ್ಲೂ ಇದೇ ಆಗಿರಬೇಕು, ಅನುಭವಿಸೋದು ಬಿಟ್ಟರೆ ಬೇರೆ ವಿಧಿ ಇಲ್ಲ ಅತ್ತೆ ಅಂತಾರೆ ಕಲಾವತಿ. ಈಚೆ ಮೀನಾ, ಕೇಶವ, ವಲ್ಲಭ, ಅಮೂಲ್ಯ ಕೂತಿರ್ತಾರೆ. ಮಾವ ನಿಜವಾಗ್ಲೂ ಅತ್ತೆನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿರ್ತಾರಾ? ಇಲ್ಲ ಅವರಿಬ್ಬರು ಪಾರ್ಕಿಗೆ ಹೋಗಿರ್ತಾಳೆ ಅಂತಾಳೆ ಮೀನಾ. ಹ್ಞೂ ಅಕ್ಕ, ಅವರಿಬ್ಬರು ಪಾರ್ಕಿಗೆ ಹೋಗಿ ನಗುವ ನಯನ ಮಧುರ ಮೌನ ಅಂತ ಅಲ್ಲಿರೋ ಸೀಬೆಕಾಯಿನ ತಿಂತ ಹಾಡ್ತಾ ಇರ್ತಾರೆ ಅಂತಾಳೆ ಅಮೂಲ್ಯ. ಪಾರ್ಕಿಗೆ ಹೋಗೋಕ್ಕೆ ಅವರೇನು ಕಾಲೇಜ್ ಕಪಲ್ಸ್ಗಳ ಸಾಧ್ಯನೇ ಇಲ್ಲ, ಅವರು ಹೋಗಿದ್ರೆ ಸಿನಿಮಾಗೆ ಹೋಗಿರ್ತಾರೆ ಅಂತಾನೆ ಕೇಶವ. ಇಲ್ಲ ಅಣ್ಣ, ಇಲ್ಲ, ಅಪ್ಪಂಗೆ ಈಗಿನ ಕಾಲದ ಸಿನಿಮಾ ಇಷ್ಟ ಆಗಲ್ಲ ಅಂತಾನೆ ವಲ್ಲಭ. ಈಗೆಲ್ಲ ರೀಲ್ಸ್ ಸಿನಿಮಾ ಟ್ರೆಂಡು ಕಣೋ, ಅಣ್ಣವರು ಸಾಕ್ಷಾತ್ಕಾರ ಸಿನಿಮಾ ನೋಡೋಕ್ಕೆ ಹೋಗಿರ್ತಾರೆ ಅಂತಾನೆ ಕೇಶವ. ಟಾಪಿಕ್ನ ಡೈವರ್ಟ್ ಮಾಡ್ತಿದ್ದೀರಾ, ಇರೋ ವಿಷಯನ ಮಾತಾಡಿ ಅಂತಾಳೆ ಮೀನಾ. ಅಪ್ಪ ಅಮ್ಮ ಎಲ್ಲಿ ಹೋಗಿದ್ದಾರೆ ಅಂತ ನಾನು ಗೆಸ್ ಮಾಡ್ತೀನಿ ಅಂತಾನೆ ಕೇಶವ. ಈಚೆ ಗಿರಿಜಾ ದೇವಸ್ಥಾನದಲ್ಲಿ ಹೊರಗಡೆ ಕೂತಿರ್ತಾರೆ. ಆಗ ನಂದನ್ ಬರ್ತಾರೆ. ರೀ ಇದೇನ್ರಿ, ನನ್ನ ಒಬ್ಳನ್ನೇ ಬಿಟ್ಟು ಎಲ್ಲಿಗೆ ಹೋಗ್ಬಿಟ್ರಿ ನೀವು ಅಂತಾರೆ ಗಿರಿಜಾ. ತಗೋ ಅಂತ ಮಲ್ಲಿಗೆ ಹೂವನ್ನು ಕೊಡ್ತಾರೆ ನಂದನ್. ಬೆಳಿಗ್ಗೆ ನಾನೇ ಮುಡಿಸಿದ್ದು ಅಲ್ವಾ, ಈಗಲೂ ನಾನೇ ಮುಡಿಸ್ತೀನಿ ಅಂತಾರೆ. ಬೆಳಿಗ್ಗೆ ಆದರೆ ಮನೇಲಿ, ಆದರೆ ಇಲ್ಲಿ ಸುತ್ತಮುತ್ತ ಜನ ಇರಲ್ವಾ, ಅವರೆಲ್ಲ ನೋಡಿದರೆ ಏನು ಅಂದ್ಕೊಳ್ಳಲ್ಲ ಅಂತಾರೆ ಗಿರಿಜಾ. ಏನು ಅನ್ಕೋತಾರೆ, ಹೆಂಡತಿ ಮೇಲೆ ಗಂಡಗೆ ಎಷ್ಟು ಪ್ರೀತಿ ಗೌರವ ಹಾಗೆ ಅಂದ್ಕೊಳ್ಳೋದಲ್ವಾ, ಇಷ್ಟಕ್ಕೂ ಅವ್ರು ನೋಡಿ ಕಲ್ತ್ಕೊಳ್ತಾರೆ. ಸುಮ್ಮನಿರು, ಯಾವ್ಯಾವ ಗಂಡಂದರು ಅವ್ರ ಹೆಂಡತಿಗೆ ಈ ಹೂ ಮುಡಿಸಲ್ವೋ, ನಮ್ಮನ್ನು ನೋಡಿ ಅವರು ಹೂ ತಗೊಂಡು ಹೋಗಿ ಅವ್ರ ಹೆಂಡತಿಗೆ ಮುಡಿಸ್ತಾರೆ ಅಂತ ನಂದನ್ ಗಿರಿಜೆಗೆ ಹೂವನ್ನು ಮುಡಿಸ್ತಾರೆ. ಈಚೆ ಮೀನಾ, ನಿನ್ನ ತಲೆ ಗೆಸ್ ಮಾಡೋದು ನೋಡು. ಕೇಶವ, ಮಾವ ನಿನ್ನ ಅತ್ತೆ ಬೇಜಾರು ಮಾಡ್ಕೊಂಡಿದ್ರು ಅಂತ ಅವ್ರ ಮನಸ್ಸನ್ನು ತಿಳಿ ಮಾಡೋದಕ್ಕೆ ಕ್ಯೂಟಾಗಿ ಆಚೆ ಕರ್ಕೊಂಡು ಹೋಗ್ತಿರ್ತಾರೆ. ಅದರಲ್ಲೂ ಅವರೇ ಜಡೆ ಹಾಕಿ ದೃಷ್ಟಿ ತೆಗೆದು ನಾವೆಲ್ಲ ಮಧ್ಯೆ ಬರಬಾರ್ದು ಅಂತ ರೇಗಿ ಬೈದು ಎಷ್ಟು ಕ್ಯೂಟಾಗಿ ಆಚೆ ಕರ್ಕೊಂಡು ಹೋದ್ರು. ನೀನು ಇದೆಯಾ ಅವರದ್ರಲ್ಲಿ 50% ರೊಮ್ಯಾಂಟಿಕ್ ಆಗಿಲ್ವಲ್ಲೋ ಅಂತಾಳೆ ಮೀನಾ. ಅಮ್ಮ ಬೇಜಾರಾಗಿದ್ದಕ್ಕೆ ಅಪ್ಪ ಅಮ್ಮನ ಪೂಸಿ ಹೊಡೆಯೋಕ್ಕೆ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ನೀನು ಯಾವಾಗ ಬೇಜಾರಾಗ್ತೀಯಾ? ನೀನು ಒಳ್ಳೆ ಮಂಗಂತರ ಆ ಮರದಿಂದ ಈ ಮರಕ್ಕೆ ಒಳ್ಳೆ ಎಂಜಾಯ್ ಮಾಡ್ಕೊಂಡಿರ್ತೀಯಪ್ಪ ಅಂತಾನೆ ಕೇಶವ. ಏಯ್ ಸುಮ್ಮನಿರೇ, ಆದರೂ ಕೇಶವ ಈ ವಿಷಯದಲ್ಲಿ ನೀನು ದೊಡ್ಡ ವೇಸ್ಟ್ ಕಣೋ ಅಂತಾಳೆ ಮೀನಾ. ಅಕ್ಕ ಭಾವ ಮಾತ್ರ ಅಲ್ಲ, ಇವನು ಅಷ್ಟೇ, ಇಬ್ಬರು ಎಷ್ಟು ರೊಮ್ಯಾಂಟಿಕ್ ಫೆಲೋಸ್ ಅಲ್ವಾ, ಆದರೂ ಮಾವ ಎಷ್ಟು ಪೂಕಿ ಅಲ್ವಾ ಅಂತಾಳೆ ಅಮೂಲ್ಯ. ಏನು ಹಾಗಂದರೆ ಅಂತಾನೆ ಕೇಶವ. ಅದು ದಿನಸಿ ವರ್ಡು, ನಿಮಗೆಲ್ಲ ಎಲ್ಲ ಅರ್ಥ ಆಗಬೇಕು, ಆದರೂ ಅತ್ತೆ ಮಾವ ಎಷ್ಟು ಕ್ಯೂಟ್ ಅಲ್ವಾ ಅಂತಾಳೆ ಅಮೂಲ್ಯ. ಈಚೆ ಗಿರಿಜಾರಿ, ನನಗಂತೂ ಇವತ್ತು ನಿಮ್ಮ ಜೊತೆ ದೇವಸ್ಥಾನಕ್ಕೆ ಬಂದಿರೋದು ತುಂಬ ಖುಷಿ ಆಗ್ತಿದೆ ರೀ, ಮನಸ್ಸಿಗೆ ತುಂಬ ಸಂತೋಷ ಆಗ್ತಿದೆ ಅಂತಾರೆ. ನಿನಗೆ ಇನ್ನೂ ಖುಷಿ ಆಗುವಂಥದ್ದೇನೋ ಒಂದಿದೆ ಗಿರಿಜಾ ಅಂತಾರೆ ನಂದನ್. ಹೌದಾ, ಏನ್ರಿ ಅದು ಅಂತಾರೆ ಗಿರಿಜಾ. ನಂದನ್ ಹಸಿರು ಗಾಜಿನ ಬಳೆಗಳನ್ನು ತೋರಿಸ್ತಾರೆ. ಅರೇ ಗಾಜಿನ ಬಳೆಗಳು ಅಂತಾರೆ ಗಿರಿಜಾ. ನಾನೇ ತೋಡಿಸ್ತೀನಿ, ಕೈ ಕೊಡು ಅಂತಾರೆ ನಂದನ್. ನೀವಾ ಅಂತಾರೆ ಗಿರಿಜಾ. ನಾನೇನು ಮೊದಲನೇ ಸಲ ಬಳೆ ತೋಡಿಸ್ತಾ ಇರೋದು, ನಿನಗೆ ಮರ್ತೋಯ್ತಾ ಗಿರಿಜಾ? ನಾವಿಬ್ಬರು ಮದುವೆ ಆದ ಹೊಸರಲ್ಲಿ ಮೈಸೂರಿಗೆ ಹೋಗಿದ್ವಿ, ಅರಮನೆಗೆ ಎಲ್ಲ ಸುತ್ತ ಹಾಕಿ ಹೊರಗೆ ಬಂದಾಗ ಗಾಜಿನ ಬಳೆ ಮಾರ್ತಿದ್ದ, ನಿನಗೆ ಇಷ್ಟ ಅಂತ ಹಸಿರು ಕಲರ್ ಬಳೆ ತೊಗೊಂಡಿದ್ವಿ, ನೆನಪಿಲ್ವಾ? ಅದು ನಾನೇ ಅಲ್ವಾ ತೋರಿಸಿದ್ದು ಅಂತಾರೆ ನಂದನ್. ಅದೆಲ್ಲ ಹೇಗ್ರಿ ಮರೆಯೋಕ್ಕಾಗುತ್ತೆ? ಅವತ್ತು ನೀವು ಬಳೆ ತೋರಿಸುವಾಗ ಬಳೆ ಒಡೆದು ಹೋಗಿ ನನ್ನ ಕೈ ಗಾಯ ಆಗುತ್ತೆ ಅಂತ ನೀವು ಎಷ್ಟು ಎದುರು ಬಿಟ್ಟಿದ್ರಿ ಅಲ್ವಾ ಅಂತಾರೆ ಗಿರಿಜಾ. ಅದಾದಮೇಲೂ ಬಳೆ ತೋರಿಸಿದ್ದೀನಿ, ಇತ್ತೀಚೆಗೆ ಅಂಗಡಿ ಕೆಲಸ ಓಡಾಟ ಅಂತ ಆಗಿಲ್ಲ, ಹಾಗಂತ ನಾನು ಬಳೆ ತೋರಿಸೋದನ್ನು ಮರ್ತಿಲ್ಲ ಗಿರಿಜಾ, ಕೈ ಕೊಡು ಅಂತಾರೆ ನಂದನ್. ಗಿರಿಜಾ ಕೈ ಮುಂದೆ ಮಾಡಿ ನಂತರ ವಾಪಸ್ ಕೈನ ಹಿಂದೆ ತಗೊಂಡು ಸಿಟ್ಟಾಗ್ತಾರೆ. ಈಚೆ ವಲ್ಲಭ, ಏಯ್ ಮೀನಾ, ಅತ್ತಿಗೆ ಕೇಶವಂಗೆ ಹೇಳೋದ್ರಲ್ಲಿ ಒಂದು ಮೀನಿಂಗ್ ಇದೆ. ಏನಕ್ಕಂದರೆ ಅವರು ಮನುಷ್ಯರು, ರೊಮ್ಯಾನ್ಸ್ ಫೀಲಿಂಗ್ಸ್ ಎಲ್ಲ ಅವರಿಗೆ ಕಾಮನ್. ನೀನು ಯಾಕೆ ಇದ್ರ ಬಗ್ಗೆ ಮಾತಾಡ್ತಿದ್ದೀಯ? ನೀನು ಮನುಷ್ಯಳೇ ಅಲ್ವಲ್ಲ, ಯಾವುದೋ ಒಂದು ಹಿಂದಿ ಫಿಲ್ಮ್ನಲ್ಲಿ ಏಲಿಯನ್ ಬರುತ್ತಲ್ಲ, ಆ ಏಲಿಯನ್ ನೀನು ಅಂತಾನೆ ವಲ್ಲಭ. ಅಕ್ಕ ನೋಡಿ, ಏಲಿಯನ್ ಅಂತಿದ್ದಾನೆ ಅಂತಾಳೆ ಅಮೂಲ್ಯ. ಏಲಿಯನ್ ಅಷ್ಟೇ ಅಲ್ಲ, ಬರೀ ವಿಕೃತ ರಾಕ್ಷಸಿ, ನೀನು ಬರೀ ರಾಕ್ಷಸಿ ಅಲ್ಲ, ಬ್ರಹ್ಮ ರಾಕ್ಷಸಿ, ಪೆಡಂಭೂತ ನೀನು ಅಂತಾನೆ ವಲ್ಲಭ. ನನ್ನ ಹತ್ರ ಇದನ್ನೆಲ್ಲ ಇಟ್ಕೊಬೇಡ ಅಂತ ಅಮೂಲ್ಯ ಹೇಳ್ತಾಳೆ. ಆಗ ಕೇಶವ, ಸಾಕು ನಿಲ್ಲಿಸ್ತೀರಾ? ಚಾನ್ಸ್ ಸಿಕ್ಕಿದ್ರೆ ಕಿತ್ತಾಡ್ತಿರಲ್ಲ, ಸ್ವಲ್ಪ ನನ್ನನ್ನು ಮೀನನ್ನು ನೋಡಿ ಕಲ್ತ್ಕೊಳ್ಳಿ ಹೆಂಗೆ ಮುದ್ದಾಡಬೇಕು ಅಂತಾನೆ ಕೇಶವ. ಏನು, ಇವಳನ್ನು ಮುದ್ದಾಡಬೇಕಾ? ವ್ಯಾಕ್ ಅಂತಾನೆ ವಲ್ಲಭ. ಹೋಗೋ ಬಾವ, ಮುದ್ದು ಮಾಡೋದು ಅಂದ್ರೇನು, OTP ಕೊಡೋದಾ ಅಂತಾಳೆ ಅಮೂಲ್ಯ. ಮೀನಾಕ್ಷಿ, ನಿನ್ನನ್ನು ಕ್ಷಮಿಸ್ತೀನಿ, ಆದರೆ ಅನ್ರೊಮ್ಯಾಂಟಿಕ್ ಮಾತನ್ನು ವಾಪಸ್ ತಗೋಬೇಕು, ಜಡ್ಜ್ಮೆಂಟ್ ಕೊಡೋದಕ್ಕೆ ಯಾರಿದ್ದಾರೆ? ಮಾಮ ಅಂತ ಕರೀತಾನೆ ಕೇಶವ. ಆಗ ಸುಂದರ ಬರ್ತಾನೆ. ನೋಡು ಮಾಮ, ಈ ಹೆಂಗಸರು ಸೇರಿಕೊಂಡು ನನ್ನನ್ನು ಕೇಶವಣ್ಣನ ವೇಸ್ಟ್ ಫೆಲೋಸ್ ಅಂತಿದ್ದಾರೆ ಅಂತಾನೆ ವಲ್ಲಭ. ನಮ್ಮಿಬ್ಬರನ್ನ ಅನ್ರೊಮ್ಯಾಂಟಿಕ್ ಅಂತಿದ್ದಾನೆ ಮಾಮ ಅಂತಾನೆ ಕೇಶವ. ಇವರು ರೊಮ್ಯಾಂಟಿಕ್ ಅಲ್ಲ ಅಲ್ವಾ ಚಿಕ್ಕಪ್ಪ ಅಂತಾಳೆ ಮೀನಾ.
ಮೀನಮ್ಮ ಹೇಳ್ತಿರೋದು ಒಂದು ರೀತಿಲಿ ಕರೆಕ್ಟಾಗಿದೆ. ನಾನು ಮೀನಮ್ಮ ಹತ್ರ ಒಂದಿನ ಹೇಳ್ತಿದ್ದೆ, ನಿನ್ನ ಗಂಡ ಮನೆ ಡೆಲಿವರಿ ಮಾಡ್ಕೊಂಡು ಹೋಗ್ತಿದ್ರೆ ನಿನ್ನನ್ನು ಡೆಲಿವರಿ ಆಗೋ ಥರ ಮಾಡೋದು ಯಾವಾಗ ಅಂತಾನೆ ಸುಂದ್ರ. ಮಾವ ಅಂತಾನೆ ಕೇಶವ. ನೀವು 4 ಜನ ಕಿತ್ತಾಡಬಾರ್ದು ಅಂದರೆ ನನ್ನ ಹತ್ರ ಒಂದು ಬೆಸ್ಟ್ ಐಡಿಯಾ ಇದೆ. ಈಗ ನೀವು ಈ ಪ್ರಿಯಮ್ಮ ಮತ್ತು ಮಾಧವನ್ ಥರ ಹನಿಮೂನಿಗೆ ಹೋಗ್ಬಿಡಿ. ಆಗ ನಿಮ್ಮೆಲ್ಲರ ಜಗಳ ಹೋಗಿ ಹೊಸದಾಗಿ ಲವ್ ಶುರು ಆಗುತ್ತೆ ಅಂತಾನೆ ಸುಂದ್ರ. ಮತ್ತೆ ಹನಿಮೂನ? ಅದು ತೀರ್ಥಯಾತ್ರೆನೇ ಆಗಿಬಿಡುತ್ತೆ, ನನಗೆ ಬೇಡಪ್ಪ ಅಂತ ಮೀನ ಹೋಗ್ತಾಳೆ. ಈಚೆ ನಂದನಿ, ಏನಾಯಿತು ಗಿರಿಜಾ ಅಂತಾರೆ. ನನಗೆ ನೀವು ಒಂದು ಮಾತು ಕೊಡಬೇಕು. ನೀವು ಮಾತು ಕೊಡ್ತೀರಾ ಅಂದರೆ ಮಾತ್ರ ನಾನು ಕೈಗೆ ಬಳೆ ಹಾಕೋತೀನಿ ಅಂತಾರೆ ಗಿರಿಜಾ. ಅದೇನು ಅಂತ ಕೇಳು ಅಂತಾರೆ ನಂದನ್. ಇದುವರೆಗೂ ನೀವು ನನ್ನ ಕೇಳದೇ ಇರೋ ಆಸೆಗಳನ್ನೆಲ್ಲ ಈಡೇರಿಸಿದಿರಾ, ಆದರೆ ಪದೇ ಪದೇ ನಾನೊಂದು ಆಸೆನ ಹೇಳ್ತಾ ಇದ್ದೀನಿ, ನೀವು ಈಡೇರಿಸಿಲ್ಲ ಅಂತಾರೆ ಗಿರಿಜಾ. ನೀನು ಹೇಳಿದ ಮೇಲೂ ನಾನು ಈಡೇರಿಸಿಲ್ವಾ? ಅದು ಯಾವ ಆಸೆ ಅಂತಾರೆ ನಂದನ್. ರೀ, ನಮ್ಮದು ಕೂಡು ಕುಟುಂಬ. ಒಂದು ರೀತಿಲಿ ಹೇಳಬೇಕು ಅಂದರೆ ಅದು ನಿಜವಾದ ನಂದಗೋಕುಲ ರೀ. ಆದರೆ ಆ ನಂದಗೋಕುಲದಲ್ಲಿ ಒಂದು ಸಣ್ಣ ಕೊರತೆ ಇದೆ. ಅದು ಈಡೇರಿದರೆ ನಂದಗೋಕುಲ ಅನ್ನೋ ಪದಕ್ಕೆ ಪರಿಪೂರ್ಣವಾದ ಅರ್ಥ ಬರುತ್ತೆ ರೀ ಅಂತಾರೆ ಗಿರಿಜಾ. ಏನು ಕೊರತೆ ಅಂತಾರೆ ನಂದನ್. ನೀವು ಅಮೂಲ್ಯನ ಸೊಸೆ ಅಂತ ಒಪ್ಕೋಬೇಕು ರೀ. ಪಾಪ ರೀ ಅಮೂಲ್ಯ. ಮಾವ ನನ್ನನ್ನು ಯಾವಾಗ ಸೊಸೆ ಅಂತ ಒಪ್ಕೋತಾರೆ ಅಂತ ಕಾಯ್ತಾ ಇದ್ದಾಳೆ ರೀ. ಅವಳು ನಮ್ಮ ಮೀನಾ ಹಾಗೆ ಒಳ್ಳೆ ಹುಡುಗಿ ಅಲ್ವಾ ರೀ, ಒಪ್ಕೊಳ್ರಿ. ಅಮ್ಮಂಗೆ ಯಾರಿಗೂ ಕೋಪ ಬಯಸೋ ಉದ್ದೇಶ ಇಲ್ಲ ರೀ. ಒಂದು ಚಿಕ್ಕ ಮಗುಗೂ ಒಂದೇ ಒಂದು ನಮ್ಮ ಅಮ್ಮನೂ ಅಂದೇರಿ ಅಂತ ಒಳ್ಳೆ ಮಗು ಮನಸ್ಸನ್ನು ನೋಯಿಸಿದರೆ ಚೆನ್ನಾಗಿರಲ್ಲ. ದಯವಿಟ್ಟು ಇದೊಂದು ಒಪ್ಕೊಳ್ರಿ. ಇಲ್ಲಿ ನೋಡಿ, ಈ ಆಸೆ ಈಡೇರಿಸ್ತೀನಿ ಅಂದರೆ ಮಾತ್ರ ನಾನು ನಿಮ್ಮ ಕೈಯಿಂದ ಬಳೆ ತೊಡಿಸ್ಕೋತೀನಿ, ಇಲ್ಲ ಅಂದರೆ ನನಗೆ ಈ ಬಳೆ ಬೇಡ ಅಂತಾರೆ ಗಿರಿಜಾ. ಆಗ ನಂದನ್ ನಗ್ತಾ ಗಿರಿಜಾ ಕೈಗೆ ಬಳೆನ ತೊಡಿಸ್ತಾರೆ. ಗಿರಿಜಾನು ಖುಷಿಯಿಂದ ನಗ್ತಾ ಕೈನ ನೋಡ್ಕೋತಾರೆ. ಥ್ಯಾಂಕ್ಸ್ ರೀ, ನನ್ನ ಆಸೆಗಳನ್ನು ಈಡೇರಿಸಿದ್ದಕ್ಕೆ ಅಂತಾರೆ ಗಿರಿಜಾ. ನಿನಗೂ ಥ್ಯಾಂಕ್ಸ್ ಗಿರಿಜಾ, ನನ್ನ ಜೀವನದಲ್ಲಿ ಬಲಗಾಲಿಟ್ಟು ಬಂದಿದ್ದಕ್ಕೆ ಅಂತಾರೆ ನಂದನ್. ಈಚೆ ಚಂದ್ರಕಾಂತ್ ಕೂತಿರುವಾಗ ಇಂದಿರಾ ಬಂದು, ರೀ ಯಾಕ ಹೀಗೆ ಆಕಾಶನೇ ತಲೆ ಮೇಲೆ ಬಿದ್ದಿರೋ ಹಾಗೆ ಕೂತಿದ್ದೀರಾ? ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದಿದೆ ಬಿಡಿ. ಯಾವಾಗಲೂ ಅಣ್ಣ ಅಣ್ಣ ಅಂತ ಅಣ್ಣನ ಹಿಂದೆ ಸುತ್ತಾ ಇದ್ರಿ. ನಮ್ಮ ಅಣ್ಣನ ಮಾತಿಗೆ ಇಲ್ಲ ಅನ್ನಲ್ಲ ಅಂತ ನಂಬ್ಕೊಂಡಿದ್ರಿ. ಆದರೆ ಈಗೇನಿತ್ತು? ಅತ್ತೆ ಮಾತಿಂದ ನಿಮಗೆ ಆಗಿರೋ ನೋವು ಏನು ಅಂತಲೂ ಕೇಳಿದೆ. ನಿಮ್ಮ ಅಣ್ಣ ನಿಮಗೆ ಬಾಯಿಗೆ ಬಂದಾಗ ಬೈದ್ಬಿಟ್ರು ಅಂತಾರೆ. ನನಗೆ ಮನಸ್ಸು ಸರಿ ಇಲ್ಲ, ಒಂಟಿ ಆಗಿರೋದಕ್ಕೆ ಬಿಟ್ಬಿಡು ಅಂತಾರೆ ಚಂದ್ರಕಾಂತ್. ಮನಸ್ಸು ಸರಿ ಇಲ್ಲ ಅಂತ ನನಗೂ ಗೊತ್ತು, ಆದರೆ ಅದು ಯಾರಿಂದ ಆಗಿರೋದು ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ನಾನು ಯಾವತ್ತಿಂದು ಹೇಳ್ತಿದ್ದೆ, ಅಣ್ಣ ಅಣ್ಣ ಅಂತ ಅಣ್ಣನ ಬಾಲ ಹಿಡ್ಕೊಂಡು ಹೋಗಬೇಡಿ, ನಿಮಗೆ ಬೆಲೆನೇ ಇರಲ್ಲ ಅಂತ. ಈಗಲಾದರೂ ಅರ್ಥ ಆಯ್ತಾ? ನಿಮ್ಮ ಅಣ್ಣಗೆ ಅವ್ರ ಅಮ್ಮನೇ, ಅವ್ರ ಹೆಂಡ್ತಿನೇ ಮುಖ್ಯ ಅಂತ. ಜೊತೆಗೆ ಅವರು ಪೊಲಿಟಿಕಲ್ ಕ್ಯಾರಿಯರ್ ಮುಖ್ಯ, ಆದರೆ ನೀವು ಲೆಕ್ಕಕ್ಕಿಲ್ಲ. ಈ ಜಗತ್ತಲ್ಲಿ ಎಲ್ಲರೂ ಹಾಗೆ ರೀ. ಎಲ್ರಿಗೂ ಅವ್ರವ್ರ ಹೆಂಡ್ತಿ ಮಕ್ಕಳೇ ಇಂಪಾರ್ಟೆಂಟ್, ಮಿಕ್ಕವರೆಲ್ಲ ಆಮೇಲೆ. ಆದರೆ ನೀವು ಮಾತ್ರ ಆ ಕೆಟಗರಿಗೆ ಸೇರಿದವರಲ್ಲ. ನನ್ನನ್ನು ಮಕ್ಕಳನ್ನು ಕಡೆಗಣಿಸಿ ನಿಮ್ಮ ಅಣ್ಣತ್ತಿಗೆ ದೇವರು ಅಂತ ಪೂಜೆ ಮಾಡ್ತಿದ್ರಿ. ಅದಕ್ಕೆ ಸಿಕ್ಕ ಫಲ ಏನು ಹೇಳಿ? ಅವಮಾನ, ಬೈಗುಳ. ಇನ್ನಾದರೂ ನೀವು ಬುದ್ಧಿ ಕಲಿಬೇಕು ರೀ. ನನಗಂತೂ ಇಡೀ ಜಗತ್ತಲ್ಲಿ ಮೊದಲು ನೀವು, ಉಳಿದವರೆಲ್ಲ ಆಮೇಲೆ. ನೀವು ಮೊದಲು ಹೆಂಡತಿ ಮಕ್ಕಳು ಅಂತಿರಬೇಕು, ಆಮೇಲೆ ಮಿಕ್ಕಿದವರು. ಆಗೆಲ್ಲ ಸರಿ ಹೋಗುತ್ತೆ ರೀ ಅಂತ ಇಂದಿರಾ ಹೋಗ್ತಾರೆ. ಈಚೆ ಮೀನಾ ರೂಮಲ್ಲಿ ಬಟ್ಟೆ ಮಾಡ್ತಾ ಇರುವಾಗ ಕೇಶವ ಬಂದು, ಅವಾಗೇನೋ ಡೈಲಾಗ್ ಹೊಡಿತಿದ್ರಿ, ನೀನು ಮಾವನ ತರಹ ರೊಮ್ಯಾಂಟಿಕ್ ಆಗಿಲ್ಲ, ಮಾವ ಅತ್ತೆ ಮೇಲೆ ತೋರಿಸೋ ಕನ್ಸನ್ನು ನೀನು ನನಗೆ ತೋರಿಸೋದೇ ಇಲ್ಲ ಅಂತ. ಏನು ಹಾಗಂದರೆ ಅಂತಾನೆ ಕೇಶವ. ನೀನು ನೋಡಿದ್ಯಲ್ಲ ಮಾವ ಎಷ್ಟು ರೊಮ್ಯಾಂಟಿಕ್ ಆಗಿ ಅತ್ತೆನ ಆಚೆ ಕರ್ಕೊಂಡು ಹೋಗ್ತಿದ್ರು, ನೀನು ಆ ಥರ ಕರ್ಕೊಂಡು ಹೋಗ್ತೀಯಾ? ಇಲ್ಲ ತಾನೇ, ಅದಕ್ಕೆ ಹೇಳಿದ್ನಪ್ಪ ಅಂತಾಳೆ ಮೀನಾ. ಹಲೋ, ನಾನು ಕ್ಷಮಿಸೋ ಮೂಡಲ್ಲಿದ್ದೀನಿ, ಸಾರಿ ಕೇಳಿಬಿಡು ಅಂತಾನೆ ಕೇಶವ. ಸಾರಿನಾ? ಅದು ಈ ಮೀನಾ? ಚಾನ್ಸೇ ಇಲ್ಲ ಅಂತ ಮೀನಾ ಹೋಗುವಾಗ ದಾರಿಗೆ ಅಡ್ಡ ಹಾಕ್ತಾನೆ ಕೇಶವ. ನನಗೆ ಕೆಲಸ ಇದೆ, ದಾರಿ ಬಿಡು ಅಂತಾಳೆ ಮೀನಾ. ನೋ ವೇ ಅಂತಾನೆ ಕೇಶವ. ಅಡುಗೆ ಮನೇಲಿ ಎಷ್ಟು ಕೆಲಸ ಇದೆ ಗೊತ್ತಾ, ದಾರಿ ಬಿಡು ಅಂತಾಳೆ ಮೀನಾ. ಸಾರಿ ಕೇಳು, ಬಿಡ್ತೀನಿ. ಆಗಲ್ಲ ಅಂದರೆ OTP ಕೊಡು, ಬಿಡ್ತೀನಿ ಅಂತಾನೆ ಕೇಶವ. ನಾನು ಕೊಡಲ್ಲಪ್ಪ, ನಾಚಿಕೆ ಆಗುತ್ತೆ ಅಂತಾಳೆ ಮೀನಾ. ಹಲೋ ಮೀನಾ ಮೇಡಮ್, ಈಗ ನನಗೆ 3 ಬೇಕು ಅಂತಾನೆ ಕೇಶವ. ನಾನು ಕೊಡಲ್ಲ ಅಂತಾಳೆ ಮೀನಾ. ನಾನೀಗ ಮನೆಯವ್ರ ಮುಂದೆ ಎಲ್ಲ ಹೋಗಿ OTP ಸತ್ಯ ಹೇಳ್ತೀನಿ. ಈ OTP ಹುಟ್ಟಾಕಿದವರು ಈ ತಾಯಿ ನೀನೇ ಅಂತ ಹೇಳ್ತೀನಿ ಅಂತಾನೆ ಕೇಶವ. ಬೇಡ ಕೇಶವ ಅಂತಾಳೆ ಮೀನಾ. ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರಲ್ಲ, ಆವಾಗ ಹೇಳ್ತೀನಿ ಅಂತಾನೆ ಕೇಶವ. ಬೇಡ ಕೇಶವ, ನನಗೆ ಒಂಥರ ಮುಜುಗರ ಆಗುತ್ತೆ ಕಣೋ. ಕೇಶವ, ನೀನು ಏನು ಹೇಳಿದ್ರು ಮಾಡ್ತೀನಿ, ನಿನ್ನ ಕೈ ಮುಗಿತೀನಿ, ಕಾಲಿಗೆ ಬಿದ್ದು ಬೇಡ್ಕೋತೀನಿ ಅಂತಾಳೆ ಮೀನಾ. ಹಾಗಾದರೆ 3 OTP ಕೊಡು ಅಂತಾನೆ ಕೇಶವ. ನೀನು ಆಚೆ ಕಡೆ ತಿರ್ಕೋ, ಕಣ್ಣು ಮುಚ್ಕೋ, ಕೊಡ್ತೀನಿ ಅಂತ ಮೀನಾ ಕೇಶವಂಗೆ 2 ಮುತ್ತನ್ನು ಕೊಟ್ಟು ಓಡಿ ಹೋಗ್ತಾಳೆ. ಮೀನಾ ಈಚೆ ಪ್ರಿಯಾ ರಿಸೆಪ್ಷನಿಸ್ಟ್ ಹತ್ರ ಬಂದು, ನಾನು ನಿನ್ನೆ ಆಧಾರ್ ಕಾರ್ಡ್ ಕೊಟ್ಟಿದ್ನಲ್ಲ, ಅದನ್ನು ಕೊಡ್ತೀರಾ ಅಂತ ಕೇಳ್ತಾಳೆ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಿಮ್ಮ ಹಸ್ಬೆಂಡ್ ಇಲ್ಲೇ ಹೋಗ್ತಿದ್ರು, ಅವ್ರ ಕೈಯಲ್ಲಿ ಕೊಟ್ಟೆ ಅಂತಾಳೆ ರಿಸೆಪ್ಷನಿಸ್ಟ್. ಆಗ ಶಾಪ್ನಿಂದ ಪ್ರಿಯಾ ಈಚೆ ಬಂದು ವೀಣಾಗೆ ಕಾಲ್ ಮಾಡ್ತಾಳೆ. ಏನು ಪ್ರಿಯಾ ನಿನ್ನ ಕತೆ ಅಂತಾಳೆ ವೀಣಾ. ಹೋಟೆಲ್ ಅವರು ಪ್ರೂಫ್ಗೆ ಅಂತ ಆಧಾರ್ ಕಾರ್ಡ್ ಕೇಳಿದ್ರ, ನಾನು ಅದನ್ನು
ಕೊಟ್ಟಿದ್ದೆ ಅಮ್ಮ, ಇವತ್ತು ಅದನ್ನು ನನ್ನ ಗಂಡನ ಕೈಲಿ ಕೊಟ್ಟಿದ್ದಾರೆ ಅಂತಾಳೆ ಪ್ರಿಯಾ. ಅಷ್ಟೇನಾ ಅಂತಾರೆ ವೀಣಾ. ಆಧಾರ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ಇರುತ್ತೆ ಅಮ್ಮ, ಅದನ್ನೇನಾದರೂ ನೋಡಿದರೆ ಇವರಿಗಿಂತ ನಾನು 1 ವರ್ಷ ದೊಡ್ಡೋಳು ಅಂತ ಸತ್ಯ ಗೊತ್ತಾಗುತ್ತೆ ಅಂತಾಳೆ ಪ್ರಿಯಾ. ಆಗ ಮಾಧವ ಬಂದು ಸಿಟ್ಟಿಂದ ಪ್ರಿಯಾನ ನೋಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.